ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಈ SSC GD ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂತಹ ಮ್ಯಾಥ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಅದೇ ಸರಣಿಯಲ್ಲಿ ಇದು ಒಂದು ವಿಡಿಯೋ ಆಗಿರ್ತದೆ. ನೋಡಿರಿ, ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಜಸ್ಟ್ ಡೈರೆಕ್ಟ್ ಕ್ವಶನ್ಸ್ಗೆ ಹೋಗೋಣ. ಅಂದರೆ ಇವತ್ತಿನ ವಿಡಿಯೋದೊಳಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ ರೀತಿ ಕ್ವಶನ್ಸ್ ಅದಾವ ಅಂತೇಳಿ ಒಂದೊಂದು ಸಾಲ್ವ್ ಮಾಡ್ತಾ ಹೋಗೋಣ. ಅವರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ಯಾವ ರೀತಿ ಅದಾವ ನೋಡ್ರಿ. ಇಲ್ಲಿ ಪ್ರಾಫಿಟ್ ಲಾಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಕ್ವಶನ್ ಅದ. ಏನೈತಿ ಕ್ವಶನ್ ಅಂತಾರ ನೋಡ್ರಿ, ಇಫ್ ದ ಒರಿಜಿನಲ್ ಪ್ರೈಸ್ ಆಫ್ 6 pence ಈಕ್ವಲ್ಸ್ ಟು ದ ಸೆಲ್ಲಿಂಗ್ ಪ್ರೈಸ್ ಆಫ್ 5 pence, ಫೈಂಡ್ ದ ಪರ್ಸೆಂಟೇಜ್ ಪ್ರಾಫಿಟ್ ಆರ್ ಲಾಸ್. ಅಂದ್ರೆ ಏನನ್ನತ್ತಾರ ಅಂತಾರ, 6 ಪೆನ್ನುಗಳ ಕೊಂಡ ಬೆಲೆಯು 5 ಪೆನ್ನುಗಳ ಮಾರಿದ ಬೆಲೆಗೆ ಸಮ ಅದ. ಈಗ ನೋಡ್ರಿ, ನಾವೇನಾರ ಹೋಗಿ ಒಂದು 6 ಪೆನ್ನನ್ನು ಒಂದು 100 ರೂಪಾಯಿಗೆ ತಂದಿವಿ ಅಂತಾರ. ಈಗ ಏನಾರ ಒಂದು 5 ಪೆನ್ ಮಾರಿವಿ ಅಂತಾರ, ಅದನ್ನು 100 ರೂಪಾಯಿಗೆ ಸಿಕ್ಬಿಡ್ತೈತಿ. ನೋಡ್ರಿ, ಅರ್ಥ ಆಗತೈತಲ್ಲ. ನೋಡ್ರಿ, 6 ಪೆನ್ನುಗಳ ಕೊಂಡ ಬೆಲೆಯು 5 ಪೆನ್ನುಗಳ ಮಾರಿದ ಬೆಲೆಗೆ ಸಮ ಐತಿ ಅಂತ. ಅಂದ್ರೆ 6 ಪೆನ್ನನ್ನು ಏನಾರ ಹೋಗಿ ನಾವು 100 ರೂಪಾಯಿಗೆ ತಂದಿದ್ವಿ ಅಂತಂದ್ರೆ, ಈಗ 5 ಪೆನ್ನನ್ನು 100 ರೂಪಾಯಿಗೆ ಮಾರಿವಿ ಅಂತ ನೋಡ್ರಿ, 5 ಪೆನ್ನನ್ನು ಮಾರಿದಾಗ 100 ರೂಪಾಯಿ ಬರ್ತೈತಿ. ಹಾಗಾದ್ರೆ ನಮಗೆ ಪ್ರಾಫಿಟ್ ಆಗೈತೆ ಹೌದಿಲ್ಲ? ಇಲ್ಲಿ ಅದೇ ಪ್ರಾಫಿಟ್ ಎಷ್ಟಾಗೈತಿ ಅಂತ ಕಂಡುಹಿಡಬೇಕು. ಇವಾಗ ನೋಡ್ರಿ, ಫಸ್ಟ್ ಏನು ಮಾಡ್ಕೋಬೇಕು ಅಂತಾರೆ, ಈ ರೀತಿ ಬರ್ಕೋಬೇಕು. ನೋಡ್ರಿ, 6 pence ಕಾಸ್ಟ್ ಪ್ರೈಸ್ ಈಕ್ವಲ್ ಟು 6 pence ಕಾಸ್ಟ್ ಪ್ರೈಸ್ ಈಕ್ವಲ್ ಟು ಎಷ್ಟು ಪೆನ್ನಿಗೆ ಸಮ ಐತಿ ಅಂತಾರ, 5 pen ಸೆಲ್ಲಿಂಗ್ ಪ್ರೈಸ್ಗೆ ಸಮ ಐತಿ. ಓಕೆ, ಈ ರೀತಿ ಬರ್ಕೋಬೋದಲ್ಲ. ನೋಡ್ರಿ, 6 ಪೆನ್ನುಗಳ ಕೊಂಡ ಬೆಲೆ 5 ಪೆನ್ನುಗಳ ಮಾರಿದ ಬೆಲೆಗೆ ಸಮ ಐತಿ ಅಂತಾರ. ಎಷ್ಟು ಪರ್ಸೆಂಟ್ ಲಾಭ ಆಗೈತಿ, ಎಷ್ಟು ಪರ್ಸೆಂಟ್ ನಷ್ಟ ಆಗೈತಿ ಅಂತ ಕಂಡುಹಿಡಿಬೇಕು. ನೋಡ್ರಿ, 6 ಪೆನ್ ತೊಗೊಂಡಾಗ 6 ಪೆನ್ನನ್ನು ತೊಗೊಂಡಿವಿ. ಈಗ 6 ಪೆನ್ ತೊಗೊಂಡಾಗ ಎಷ್ಟು ಅಮೌಂಟ್ ಕೊಟ್ಟಿರ್ತೀವಿ, ಅಷ್ಟು ಅಮೌಂಟ್ 5 ಪೆನ್ ಮಾರಿದಾಗ ಬರ್ತೈತಿ ಅಂತಾರೆ. ನೋಡ್ರಿ, ನಮಗೆ ಇವಾಗ ಇಲ್ಲಿ 1 ಪೆನ್ ಪ್ರಾಫಿಟ್ ಆಗ್ತಿರ್ತದ. ಓಕೆ, ಅದೇ ಲಾಭ ಕಂಡುಹಿಡಬೇಕು. ಇವಾಗ ನೋಡ್ರಿ, ಹಂಗಾರೆ ಇಲ್ಲಿ ಯಾವ ರೀತಿ ಕಂಡುಹಿಡಿತೀವಿ ಅಂತಾರ, ಇಲ್ಲಿ ಕಾಸ್ಟ್ ಪ್ರೈಸ್, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಐತಿ ಅಂತಾರ. ಪ್ರೈಸ್ ರೇಷೋ ಕಂಡುಹಿಡ್ಕೋಬೇಕು ಫಸ್ಟಿಗೆ. ನೋಡ್ರಿ, ಇಲ್ಲಿ ಇವು ಇಂಟು ಒಳಗೆ ಅದಾವ, ಇದು ಇಂಟು ಒಳಗೈತಿ. ಇಲ್ಲಿ ಕಾಸ್ಟ್ ಪ್ರೈಸ್ ಇದು ಇಲ್ಲೇ ಇರ್ತದ. ನೋಡ್ರಿ, ಈ ಸೆಲ್ಲಿಂಗ್ ಪ್ರೈಸ್ ಈ ಕಡೆ ತೊಗೊಂಡ್ರಿ ಅಂತಾರೆ. ನೋಡ್ರಿ, ಇವೆರಡು ಇಂಟು ಒಳಗಿದ್ದಾಗ ಈ ಕಡೆ ಬಂತು ಅಂತಾರೆ, ಏನಾಗುತ್ತೆ, ಡಿವೈಡ್ ಆಗುತ್ತೆ. ಕಾಸ್ಟ್ ಪ್ರೈಸ್ ಡಿವೈಡ್ ಬೈ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು, ನೋಡ್ರಿ, 5 ಅನ್ನೋದು ಇಲ್ಲೇ ಇರ್ತದ. ಇನ್ನು ಈ 6 ಈ ಕಡೆ ಬಂತು ಅಂತ ನೋಡ್ರಿ, ಏನಾಗುತ್ತೆ, ಡಿವೈಡ್ ಆಗುತ್ತೆ. ಈಗ ಹಂಗಾರೆ ಕಾಸ್ಟ್ ಪ್ರೈಸ್ 5, ಸೆಲ್ಲಿಂಗ್ ಪ್ರೈಸ್ 6. ಇಲ್ಲ ಅಂತಾರೆ ನಿಮಗೆ ರೇಷೋ ಹೇಳುವಾಗ ನಿನ್ನೆ ಕ್ಲಾಸ್ ಒಳಗೆ ಅಥವಾ ಮೊನ್ನೆ ಕ್ಲಾಸ್ ಒಳಗೆ ಒಂದು ವಿಡಿಯೋದೊಳಗೆ ಹೇಳಿದ್ದೆ ನಾನು. ಏನಂತಾರ ನೋಡ್ರಿ, ಈ ರೀತಿ 3A ಈಕ್ವಲ್ ಟು 2B ಈ ರೀತಿ ರೇಷೋ ಕೊಟ್ಟ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ A ರೇಷೋ B ಫೈಂಡ್ ಔಟ್ ಮಾಡ್ರಿ ಅಂತ. ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತಿದ್ವಿ, ಈ 2 ರೀತಿ ರೇಷೋ ಇದ್ದಾಗ ಈ A ರೇಷೋ B ಬೇಕಂತಾರೆ ಏನು ಮಾಡ್ತಿದ್ವಿ ರೀ, ಈ 2 ಈ ಕಡೆ ತೊಗೊತಿದ್ವಿ, ಈ 3 ಈ ಕಡೆ ತೊಗೊತಿದ್ವಿ, ಉಲ್ಟಾ ಬರ್ಕೊತಿದ್ವಿ ಹೌದಿಲ್ಲ? ಹಾಗಾದ್ರೆ ಏನು ಮಾಡ್ಕೊತಿದ್ವಿ, ರೇಷೋ 2:3 ಅಂತೇಳಿ ಬರ್ಕೊತಿದ್ವಿ. ಹಂಗೆ ನಾವು ಇಲ್ಲಿ ಏನು ಮಾಡ್ಕೋಬೋದು ಅಂತ ನೋಡ್ರಿ, ಇಲ್ಲಿ 6 ಇಂಟು ಕಾಸ್ಟ್ ಪ್ರೈಸ್ ಐತಿ, 5 ಇಂಟು ಸೆಲ್ಲಿಂಗ್ ಪ್ರೈಸ್ ಐತಿ. ಹಂಗಾರೆ ಈ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಇದ್ರದ್ದು ರೇಷೋ ಬರ್ಕೋಬೇಕು ಅಂತ ನೋಡ್ರಿ, ಈ 5 ಈ ಕಡೆ ಬರ್ಕೊಳ್ರಿ, ಈ 6 ಏನು ಮಾಡ್ರಿ ಅಂತಾರ ಈ ಕಡೆ ಬರೆದು ಬಿಡ್ರಿ. ಹಂಗಾರೆ ಇವಾಗ 5 ರೂಪಾಯಿಗೆ ತಂದು 6 ರೂಪಾಯಿಗೆ ಮಾರಿದ್ರೆ ಏನಾಕೈತ್ರಿ, ಲಾಭ ಆಕೈತಿ. ನೋಡ್ರಿ, 5 ರೂಪಾಯಿಗೆ ಎಷ್ಟು ರೂಪಾಯಿ ಲಾಭ ಆಕತ್ತದ, 1 ರೂಪಾಯಿ ಲಾಭ ಆಕತೈತಿ ಅಂತಾರ. ಏನು ನೋಡ್ರಿ, 5 ರೂಪಾಯಿಗೆ 1 ರೂಪಾಯಿ ಲಾಭ ಆಕೈತಿ ಅಂತಾರ. ಪರ್ಸೆಂಟೇಜ್ ಅಂತ ಏನು ಮಾಡ್ಕೋಬೇಕ್ರಿ, ಈ 1/5 ಅಂತಾರೆ ಎಷ್ಟು ಪರ್ಸೆಂಟ್ ಆಗುತ್ತೆ, 20% ಆಗುತ್ತೆ. ಇಲ್ಲ ಇಂಟು 100 ಮಾಡಿರಿ, ಗೊತ್ತಾಗಿಬಿಡ್ತೈತಿ. 5 ಒಂದರಲ್ಲೇ 5 2ರಲ್ಲಿ 10, ಇದೊಂದು 0 ಅಂತಾರ. 20% ಏನಾಕೈತಿ ಅಂತಾರ, ಪ್ರಾಫಿಟ್ ಆಕೈತಿ. ಎಷ್ಟಾಕೈತಿ ಹೇಳ್ರಿ, 20% ಪ್ರಾಫಿಟ್ ಆಕೈತಿ. ನೋಡ್ರಿ, ಫಸ್ಟ್ ಆಪ್ಷನ್ ಇಟ್ಟಿದಾರ 20% ಲಾಸ್ ಅಂತೇಳಿ. ನಾ ಏನು ಆಪ್ಷನ್ ಕೊಟ್ಟಿಲ್ಲ, ಅದು ಅವರೇ ಕೊಟ್ಟಿದ್ದಾರೆ ಎಕ್ಸಾಮ್ನಾಗ ಆಪ್ಷನ್. ಓಕೆ, ಅದು ಲಾಸ್ ಆಗುತ್ತಾ ಇಲ್ಲ ಪ್ರಾಫಿಟ್ ಆಗುತ್ತಾ ಅಂತ ನಿಮ್ಗೆ ಕನ್ಫರ್ಮ್ ಇರಬೇಕು. ನೋಡ್ರಿ, ಇಲ್ಲಿ ಪ್ರೈಸ್ ರೇಷೋ ಸಿಗುತ್ತೆ. ಇವಾಗ 5 ರೂಪಾಯಿಗೆ ತಂದು 6 ರೂಪಾಯಿಗೆ ಮಾರಿದ್ರೆ 1 ರೂಪಾಯಿ ಏನಾಗುತ್ತೆ, ಲಾಭ ಆಗುತ್ತೆ. ಅದನ್ನೇ ಏನು ಮಾಡಬೇಕು ಅಂತಾರ, ಪರ್ಸೆಂಟೇಜ್ ಒಳಗೆ ಹೇಳಬೇಕು, 20% ಲಾಭ ಆಗುತ್ತೆ. ಓಕೆ, ಅರ್ಥ ಆಯಿತು ಅಂತ ಅನ್ಕೊಂಡೀನಿ. ಇಲ್ಲ ನೀವು ಏನು ಮಾಡ್ಬೋದು, ಇಲ್ಲೇ ಡೈರೆಕ್ಟ್ ಬಿಡಿಸ್ತೀನಿ ಅಂದ್ರಿ ಅಂತಾರ. ನೋಡ್ರಿ, ಇದಕ್ಕೆ ಡಿಫ್ರೆನ್ಸ್ ತಗೊಳ್ರಿ, ಎಷ್ಟೈತಿ, 1 ಐತಿ. ಎಷ್ಟೈತಿ ಡಿಫ್ರೆನ್ಸ್, 1 ಐತಿ. 5 ಮಾರಿದಾಗ 1 ಆ್ಯಪಲ್ 1 ಪೆನ್ ಏನಾಗತೈತಿ, ಪ್ರಾಫಿಟ್ ಆಗತೈತಿ. 5 ಮಾರಿದಾಗ 1 ಏನಾಗತೈತಿ, ಪ್ರಾಫಿಟ್ ಆಗತೈತಿ ಅಂದ್ರೆ 1/5 ಅಂತಾರೆ. ಆನ್ಸರ್ ಎಷ್ಟು ಹೇಳ್ರಿ, 20%. ಈ ರೀತಿನೂ ಮಾಡ್ಕೋಬೋದು, ಈ ಟೈಪ್ ಕ್ವಶನ್ಸ್ ಕೊಟ್ಟಾಗ ಮಾತ್ರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನೈತಿ, ಏನದು ಸಾಲ್ವ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತಿ ಅಂತಾರ, ದ ಒರಿಜಿನಲ್ ಪ್ರೈಸ್ ಆಫ್ 15 pence ಈಕ್ವಲ್ ಟು ದ ಸೆಲ್ಲಿಂಗ್ ಪ್ರೈಸ್ ಆಫ್ 20 pence, ಫೈಂಡ್ ದ ಪರ್ಸೆಂಟೇಜ್ ಪ್ರಾಫಿಟ್ ಆರ್ ಲಾಸ್. ಸೇಮ್ ಕ್ವಶನ್ ಅದ ರೀ. ನೋಡ್ರಿ, 15 pence ಕಾಸ್ಟ್ ಪ್ರೈಸ್, 15 ಪೆನ್ನುಗಳ ಕೊಂಡ ಬೆಲೆ, 15 ಪೆನ್ದ ಕಾಸ್ಟ್ ಪ್ರೈಸ್ ಅಲ್ಲ, ಕಾಸ್ಟ್ ಪ್ರೈಸ್
ಯಾವುದಕ್ಕೆ ಸಮ ಐತಿ ಅಂತಾರ 20 ಪೆನ್ನುಗಳ ಮಾರಿದ ಬೆಲೆಗೆ ಅಂದ್ರೆ ಸೆಲ್ಲಿಂಗ್ ಪ್ರೈಸಿಗೆ ಸಮ ಐತಿ. ಓಕೆ, ಈಗ ನೋಡಿ ನಮಗೆ ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ರೇಷೋ ಬರಬೇಕು ಅಂತಾರೆ ಏನು ಮಾಡ್ಕೋಬೇಕು, ಕಾಸ್ಟ್ ಪ್ರೈಸ್ ಈ ಕಡೆ ಸೆಲ್ಲಿಂಗ್ ಪ್ರೈಸ್ ಇವೆರಡರದ್ದು ರೇಷೋ ಬರಬೇಕು ಅಂತಾರೆ ಜಸ್ಟ್ ಉಲ್ಟಾ ಇಟ್ಕೋಬೇಕ್ರಿ. ನೋಡ್ರಿ ಈ 20 ಈ ಕಡೆ ಬರ್ಕೊಂತೀರಿ, ಈ 15 ಈ ಕಡೆ ಬರ್ಕೊಂತೀರಿ. ಈಗ ಇವ ಎರಡು ಕಡ್ತಾ ಹೊಡೆದ್ರಿ ಅಂತಾರೆ ನೋಡ್ರಿ. ಇವಾಗ 5 4ರಲ್ಲಿ 20, 5 3ಲೆ 15. ಈಗ 4 ರೂಪಾಯಿಗೆ ತಂದು 3 ರೂಪಾಯಿಗೆ ಮಾರಿದ್ರೆ ಏನಾಗುತ್ತೆ ಹೇಳ್ರಿ, ನಷ್ಟ ಆಗುತ್ತೆ. ನೋಡ್ರಿ ಇವಾಗ 15 ಪೆನ್ ತಂದು 100 ರೂಪಾಯಿಗೆ 15 ಪೆನ್ ತಂದ್ವಿ ಅಂತಾರ. ಈಗ ಅದನ್ನು 100 ರೂಪಾಯಿ ಬರಬೇಕು ಅಂತಾರೆ 20 ಪೆನ್ ಮಾರಬೇಕು. ನೋಡ್ರಿ ಹಂಗಾರ 5 ಪೆನ್ ಕೈಲಿಂದ ಹಾಕಿ ಮಾರಬೇಕು. ಹಂಗಾರೆ ಈಗ ಏನಾಗುತ್ತೆ ರೀ, ನಮ್ಗೆ ನಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ಕೋಬೇಕಂತ ನೋಡ್ರಿ, ಇವಾಗ ಈ ರೀತಿ ರೇಷೋ ತಗೋಬೇಕು ಫಸ್ಟ್ಗೆ. ಈಗ 4 ರೂಪಾಯಿಗೆ ತಂದು 3 ರೂಪಾಯಿ ಮಾರಾಕತ್ತೀವಿ ಅಂತಾರೆ ಏನಾಗುತ್ತೆ ಹೇಳ್ರಿ, 1 ರೂಪಾಯಿ ನಷ್ಟ ಆಗುತ್ತೆ. ಹಂಗಾರೆ 4 ರೂಪಾಯಿಗೆ 1 ರೂಪಾಯಿ ನಷ್ಟ ಆಕೈತಿ ಅಂತಾರ. 4 ರೂಪಾಯಿಗೆ 1 ರೂಪಾಯಿ ನಷ್ಟ ಆಕೈತಿ ಅಂದ್ರೆ ಪರ್ಸೆಂಟೇಜ್ ಏನು ಮಾಡ್ಬೇಕು ಹೇಳ್ರಿ, ಇಂಟು 100. 4 1ರಲ್ಲಿ 4 25ರಲ್ಲಿ ಎಷ್ಟು ಅಂತಾರ 100. ಅಂದ್ರೆ 25% ಏನಾಗುತ್ತೆ ಹೇಳ್ರಿ, ಇಲ್ಲಿ ಲಾಸ್ ಆಗುತ್ತೆ. ಏನಾಗುತ್ತೆ ಹೇಳ್ರಿ, 25% ಲಾಸ್ ಆಗುತ್ತೆ. ನೋಡ್ರಿ ಪ್ರಾಫಿಟ್ ಅದ ಲಾಸ್ ಅದ, ಈ ಆಪ್ಷನ್ ಹಾಕ್ಬೇಕು. ಅರ್ಥ ಆಯ್ತು ಅಂತ ಅನ್ಕೊಂಡೇನಿ. ಅವ್ರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ನೋಡ್ರಿ. ಇದು ಒಂದು ಟೈಮ್ ಆ್ಯಂಡ್ ವರ್ಕ್ ಒಳಗೆ ಬಿಡಿಸ್ತಕ್ಕಂಥ ಕ್ವಶನ್ ಮೇಲೆ ಬೇರೆ ಕ್ವಶನ್ ಅದ. ಏನೈತಿ ಅಂತಾರ 72 ಬೈಂಡರ್ಸ್ ಕ್ಯಾನ್ ಬೈಡ್ 720 ಬುಕ್ಸ್ ಇನ್ 22 ಡೇಸ್. ಅಂದ್ರೆ 72 ಜನ ವ್ಯಕ್ತಿಗಳು ಏನು ಮಾಡ್ತಾರ ಅಂತಾರೆ 720 ಬುಕ್ಸನ್ನು 22 ದಿನದೊಳಗೆ ಬೈಂಡ್ ಮಾಡ್ತಾರೆ ರೀ, ಬೈಂಡಿಂಗ್. ಓಕೆ, ಇನ್ನು ನೆಕ್ಸ್ಟ್ ಹೌ ಮೆನಿ ಬೈಂಡರ್ಸ್ ಆರ್ ರಿಕ್ವೈರ್ಡ್ ಟು ಬೈಂಡ್ 660 ಬುಕ್ಸ್ ಇನ್ 12 ಡೇಸ್. ಅಂದ್ರೆ 660 ಬುಕ್ಸನ್ನು 12 ದಿನದೊಳಗೆ ಬೈಂಡ್ ಮಾಡಬೇಕು ಅಂತಾರ ಎಷ್ಟು ಜನ ಬೇಕು ಅಂತ ಕೇಳಕತ್ತಾರೆ. ನೋಡ್ರಿ ಇದನ್ನ ನಾವು ಯಾವ ರೀತಿ ಸಾಲ್ವ್ ಮಾಡ್ಕೋಬಹುದು ಅಂತಾರ, ಜನ ಕೆಲಸ ದಿನ ಅಂತೇಳಿ ಟೈಮ್ ಆ್ಯಂಡ್ ವರ್ಕ್ ಒಳಗೆ ಸಾಲ್ವ್ ಮಾಡ್ತಿದ್ವಿ ಅಲ್ಲ, PWD ಅಂತೇಳಿ ಆ ಮೆಥಡ್ ಒಳಗೆ ಸಾಲ್ವ್ ಮಾಡ್ಕೋಬೇಕು. ನೋಡ್ರಿ PWD ಅಂತಾರ, ಇದ್ರ ಅರ್ಥ ಏನು ಅಂತಾರ ಪೀಪಲ್ ವರ್ಕ್ ಡೇಸ್. ಈ ರೀತಿ ಬರ್ಕೋಬೇಕ್ರಿ ಫಸ್ಟ್ಗೆ. ನೋಡ್ರಿ ಹಂಗಾರೆ ಎಷ್ಟು ಜನ ಪೀಪಲ್ಲು, 72 ಜನ ಪೀಪಲ್ ಏನು ಮಾಡ್ತಾರ ಅಂತಾರ. ನೋಡ್ರಿ 72 ಜನ ಪೀಪಲ್ ಏನು ಮಾಡ್ತಾರ ಅಂತಾರೆ 720 ಬುಕ್ಕನ್ನು ಬೈಂಡ್ ಮಾಡತ್ತಾರ, ಅದು ಅವ್ರ ವರ್ಕ್. ಆ ವರ್ಕನ್ನು ಇಲ್ಲಿ ಬರ್ಕೋಬೇಕ್ರಿ, 720 ವರ್ಕ್. ಇನ್ನು ಎಷ್ಟು ದಿನದೊಳಗೆ ಮಾಡ್ತಾರಲ್ಲ ಅದನ್ನು ಇಲ್ಲಿ ಬರ್ಕೋಬೇಕು. ಅಂದ್ರೆ ಪೀಪಲ್ಸ್ ವರ್ಕ್ ಡೇಸ್. ಪೀಪಲ್ಗೆ ಸಂಬಂಧಪಟ್ಟಿದ್ದು ಪೀಪಲ್ ಕೆಳಗಡೆ ಬರ್ಕೋಬೇಕು, ವರ್ಕ್ಗೆ ಸಂಬಂಧಪಟ್ಟಿದ್ದು ವರ್ಕ್ ಕೆಳಗಡೆ ಬರ್ಕೋಬೇಕು, ಡೇಗೆ ಸಂಬಂಧಪಟ್ಟಿದ್ದು ಡೇ ಕೆಳಗಡೆ ಬರ್ಕೋಬೇಕು. ಇನ್ನು ನೆಕ್ಸ್ಟ್ ಏನಂತಾರ ಅಂತಾರ ಹೌ ಮೆನಿ ಬೈಂಡರ್ಸ್, ಅಂದ್ರೆ ಎಷ್ಟು ಜನರು ಬೇಕು ಅಂತ ಇಲ್ಲೇ ಕೇಳತ್ತಾರ, ಇಲ್ಲೇ ಕ್ವಶನ್ ಮಾರ್ಕ್ ಹಾಕಿ. ಇನ್ನು ಅವ್ರು ಏನು ಮಾಡ್ಬೇಕಂತಾರ 660 ಬುಕ್ಕನ್ನು ಬೈಂಡ್ ಮಾಡಬೇಕು. ಎಷ್ಟು ದಿನದೊಳಗೆ ಅಂತಾರ 12 ದಿನದೊಳಗೆ. ನೋಡ್ರಿ ಈ ರೀತಿ ಬರ್ಕೊಂಡ ನಂತರ ಏನು ಮಾಡ್ರಿ ಅಂತಾರ ವಿ ಆಕಾರದಾಗ ಮಲ್ಟಿಪ್ಲಿಕೇಶನ್ ಮಾಡ್ರಿ. ವಿ ಆಕಾರದಾಗ ಮಲ್ಟಿಪ್ಲಿಕೇಶನ್ ಮಾಡಿದ ನಂತರ ಈ ಕ್ವಶನ್ ಮಾರ್ಕ್ ಎಲ್ಲಿ ಬರಬೇಕು ಅಂತಾರೆ ಕೆಳಗಡೆ ಬರಬೇಕು. ಓಕೆ, ನೋಡ್ರಿ ಹಂಗಾರೆ ಇವಾಗ 72 ಇಂಟು 660 ಇಂಟು 22 ಡಿವೈಡೆಡ್ ಬೈ ನೋಡ್ರಿ ಕ್ವಶನ್ ಮಾರ್ಕ್ ಇಂಟು 720 ಇಂಟು 12. ಇವಾಗ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ ಯಾವ ಮಗ್ಗಿ ಒಳಗೆ ಭಾಗ ಹೋಗ್ತಾವ ಅಂತಾರ. ನೋಡ್ರಿ ಈ ಜೀರೋ ಕ್ಯಾನ್ಸಲ್. ಇನ್ನು ಕಡ್ತಾ ಹೊಡೆದ್ರಿ ಅಂತಾರೆ ಮತ್ತೆ ಯಾವ ಮಗ್ಗಿ ಒಳಗೆ ಹೋಗ್ತಾವ ನೋಡ್ರಿ 12 1ರಲ್ಲಿ 12 ಎಷ್ಟರಲ್ಲೇ ರೀ 12 6ಲೆ 72. ಇನ್ನು ನೆಕ್ಸ್ಟ್ ಮತ್ತೆ ಯಾವ ಕಡ್ತಾ ಹೊಡಿತೀರಿ ನೋಡ್ರಿ 6 1ರಲ್ಲಿ 6 ಎಷ್ಟರಲ್ಲೇ ರೀ ಸಾರಿ ಇಲ್ಲೇ ನೋಡ್ರಿ ಇವಾಗ ಈ ಜೀರೋ ಕ್ಯಾನ್ಸಲ್ ಮಾಡಿವಿ ಅಂತಾರ. ಇಲ್ಲೇ ಏನು ಮಾಡ್ಬೋದು ಅಂತ ನೋಡ್ರಿ ಇವಾಗ ಜಸ್ಟ್ ಇನ್ನೊಂದ್ಸರಿ ಹೇಳ್ತೀನಿ ಕಡ್ತಾ ಹೊಡೆಯೋದು ಈಸಿಯಾಗಿ. ಇಷ್ಟು ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ ಇವಾಗ ಈ ಜೀರೋ ಕ್ಯಾನ್ಸಲ್, ಈ 72 ಕ್ಯಾನ್ಸಲ್ ಬಿಟ್ಬಿಟ್ರಿ ಇಲ್ಲೇ. ಇನ್ನು ನೆಕ್ಸ್ಟ್ ಇಲ್ಲಿ ಇಂಟು ಮಾಡ್ಕೊಂಡ್ರಿ ಅಂತ ನೋಡ್ರಿ 12 ಇಲ್ಲಿ ಎಷ್ಟು ಐತಿ 12 ಐತಿ, ಇಲ್ಲಿ 66 ಐತಿ ಅಂತಾರೆ ಯಾವ ಮಗ್ಗಿ ಒಳಗೆ ಭಾಗ ಹೋಗ್ತಾವ 6 ಮಗ್ಗಿ ಒಳಗೆ ಭಾಗ ಹೋಗ್ತಾವ. 6 2ರಲ್ಲಿ 12. ಇನ್ನು ನೆಕ್ಸ್ಟ್ 6 1ರಲ್ಲಿ 6 6 1ರಲ್ಲಿ 6. ಇನ್ನು ನೆಕ್ಸ್ಟ್ 2 1ರಲ್ಲಿ 2 11ರಲ್ಲಿ 22. ಇನ್ನು 11 ಇಂಟು 11 ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ 121 ಆಗುತ್ತೆ. ಆಪ್ಷನ್ ಯಾವ್ದು ಸರಿ ಅಂತಾರೆ ಆಪ್ಷನ್ ಟಿ ಸರಿ. ಹಂಗಾರೆ ಎಷ್ಟು ಜನ ಬೇಕು ಅಂತಾರ 121 ಜನ ಬೇಕು. ಎಷ್ಟು ಜನ ಬೇಕು 121 ಜನ ಬೇಕು. ಜಸ್ಟ್ ಈಸಿಯಾಗಿ ಈ ರೀತಿ ಸಾಲ್ವ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಹಂಗಾರೆ ಇದೇ ರೀತಿ ಇನ್ನೊಂದು ಐತಿ ಸಾಲ್ವ್ ಮಾಡ್ರಿ ನೋಡೋಣ ನೀವು. 48 ಬೈಂಡರ್ಸ್ ಕ್ಯಾನ್ ಬೈಂಡ್ 960 ಬುಕ್ಸ್ ಇನ್ 6 ಡೇಸ್. ಹೌ ಮೆನಿ ಬೈಂಡರ್ಸ್ ಆರ್ ರಿಕ್ವೈರ್ಡ್ ಟು ಬೈಂಡ್ 400 ಬುಕ್ಸ್ ಇನ್ 8 ಡೇಸ್. ಅಂದರೆ ಎಷ್ಟು ಜನ 400 ಬುಕ್ಸನ್ನು 8 ದಿನದೊಳಗೆ ರೆಡಿ ಮಾಡ್ತಾರೆ ಅಂತ ಕ್ವಶನ್ ಕೇಳತ್ತಾರೆ. ನೋಡ್ರಿ ಏನೈತಿ ಕ್ವಶನ್, ಜಸ್ಟ್ PWD ಅಂತ ಬರ್ಕೊಳ್ರಿ. PWD ಪೀಪಲ್ ವರ್ಕ್ ಡೇಸ್. ನೋಡ್ರಿ ಎಷ್ಟು ಬೈಂಡರ್ಸ್ 48 ಜನರು. ಎಷ್ಟು ಜನ
48 ಜನರು ಎಷ್ಟು ಬುಕ್ಕನ್ನು 960 ಬುಕ್ಕನ್ನು ಎಷ್ಟು ದಿನದೊಳಗೆ ರೆಡಿ ಮಾಡ್ತಾರಂತ 6 ದಿನದೊಳಗೆ ರೆಡಿ ಮಾಡ್ತಾರಂತ. ಎಷ್ಟು ಹೇಳ್ರಿ 960 ಬುಕ್ಕನ್ನು 6 ದಿನದೊಳಗೆ ರೆಡಿ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಹೌ ಮೆನಿ ಬೈಂಡರ್ಸ್ ಆರ್ ರಿಕ್ವೈರ್ಡ್ ಟು ಬೈಂಡ್ 400 ಬುಕ್ಸ್ ಇನ್ 8 days. ನೋಡ್ರಿ ಇಲ್ಲಿ ಯಾರನ್ನ ಕೇಳಿರ್ತಾರ ಅಲ್ಲಿ ಕ್ವಶನ್ ಮಾರ್ಕ್ ಹಾಕ್ಬೇಕು. ಇಲ್ಲಿ ಪೀಪಲ್ ಕೇಳ್ಯಾರ ಇವಾಗ ಎಷ್ಟು ಜನರು ಬೇಕಂದಾರ ಅಂತ ಅಂದ್ರೆ ಇಷ್ಟು ಜನರು ಎಷ್ಟು ಬುಕ್ಸನ್ನು ಇಷ್ಟು ದಿನದೊಳಗೆ ರೆಡಿ ಮಾಡ್ತಾರ ಅಂತ ಕೇಳ್ಬೋದು. ಅವಾಗ ಕ್ವಶನ್ ಮಾರ್ಕ್ ಇಲ್ಲಿ ಹಾಕ್ರಿ. ಇಲ್ಲ ಇಷ್ಟು ಜನರು ಇಷ್ಟು ಬುಕ್ಸನ್ನು ಎಷ್ಟು ದಿನದೊಳಗೆ ರೆಡಿ ಮಾಡ್ತಾರ ಅಂತ ಕೇಳ್ಬೋದು. ಅವಾಗ ಇಲ್ಲಿ ಕ್ವಶನ್ ಮಾರ್ಕ್ ಹಾಕ್ರಿ. ಅಲ್ಲ ಅಂದ್ರೆ ಏನು ಕೇಳಿರ್ತಾರಲ್ಲ ಅಲ್ಲಿ ಕ್ವಶನ್ ಮಾರ್ಕ್ ಹಾಕ್ರಿ. ಈಗ ಪೀಪಲ್ ಕೇಳ್ಯಾರ ಅಂತಂದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಹಾಕ್ರಿ. ಎಷ್ಟು ಬುಕ್ಸನ್ನು 400 ಬುಕ್ಸನ್ನು ಎಷ್ಟು ದಿನದೊಳಗೆ ರೆಡಿ ಮಾಡಬೇಕು 8 ದಿನದೊಳಗೆ ರೆಡಿ ಮಾಡಬೇಕು. ಎಷ್ಟು ದಿನ ರೀ 8 ದಿನ. ಈಗ ಮತ್ತೆ ವಿ ಆಕಾರದಾಗ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನಮ್ಮ ಕ್ವಶನ್ ಮಾರ್ಕ್ ಯಾವತ್ತೂ ಇಲ್ಲಿ ಬರಬೇಕು ಅಂತಾರ ಕೆಳಗಡೆ ಬರಬೇಕು. ನೋಡ್ರಿ ಇವಾಗ 48 ಇಂಟು 400 ಇಂಟು 6 ಡಿವೈಡೆಡ್ ಬೈ ಕ್ವಶನ್ ಮಾರ್ಕ್ ಇಂಟು 960 ಇಂಟು 8. ನೋಡ್ರಿ ಇವಾಗ ಕಡ್ತಾ ಹೊಡೆದ್ರಿ ಅಂತ ಏನಾಗುತ್ತಾ ಈ ಜೀರೋ ಕ್ಯಾನ್ಸಲ್ ಆಗುತ್ತೆ ರೀ. ನೋಡ್ರಿ ಈ ಜೀರೋ ಕ್ಯಾನ್ಸಲ್. ಇನ್ನು ಇಲ್ಲಿ 48 ಐತಿ ಇಲ್ಲಿ 96 ಐತಿ ಅಂತಾರ. 48 ಡಬಲ್ ಎಷ್ಟು ಅಂತಾರ 96. 48 ಒಂದರಲ್ಲೇ 48 ಎರಡರಲ್ಲೇ. ಇನ್ನು ನೆಕ್ಸ್ಟ್ ಮತ್ತೆ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ ಇವಾಗ ಏನಾಗುತ್ತೆ ಅಂತಾರೆ 8 ಒಂದರಲ್ಲೇ 8 5ರಲ್ಲೇ 40. ಇನ್ನು 2 ಒಂದರಲ್ಲೇ 2 ಎಷ್ಟರಲ್ಲೇ 6 ಅಂತಾರ 2 3ರಲ್ಲೇ 6. ಅಂದ್ರೆ 5 ಇಂಟು 3 ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ 15 ಆಗುತ್ತೆ. ಎಷ್ಟು ಹೇಳ್ರಿ 15. ಹಂಗಾರೆ ಎಷ್ಟು ಜನ ಬೇಕು ಅಂತಾರ 15 ಜನ ಬೇಕು. ಆಪ್ಷನ್ 2 ಕರೆಕ್ಟ್. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಬರ್ರಿ. ಹಂಗಾರ ನೋಡ್ರಿ ಏನದ ವಾಟ್ ಈಸ್ ದ ಎವರೇಜ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಬಿಫೋರ್ 32. ಹಂಗಾರೆ ಇಲ್ಲಿ ಏನನ್ನತ್ತಾರ ಅಂತಾರ ವಾಟ್ ಈಸ್ ದ ಎವರೇಜ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಬಿಫೋರ್ 32 ಅಂತಾರ. 32ರೊಳಗೆ ಬರ್ತಕ್ಕಂಥ ಎಲ್ಲ ಪ್ರೈಮ್ ನಂಬರ್ಸ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳದ್ದು ಸರಾಸರಿ ಕೇಳಾಗತ್ತಾರೆ. ಅಂದ್ರೆ ಸಂಖ್ಯೆಗಳು ಗೊತ್ತಿರ್ಬೇಕ್ರಿ. ಸಂಖ್ಯೆಗಳು ಗೊತ್ತಿರಲಿಲ್ಲ ಅಂತಾರೆ ಏನು ಮಾಡೋಕ್ಕೆ ಬರಂಗಿಲ್ಲ. ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಅಂತಾರ 2ರಿಂದ ಸ್ಟಾರ್ಟ್ ಆಗ್ತಾವ. 2 ನೋಡ್ರಿ 32 ತನಕ ಎಷ್ಟು ಬರ್ತಾವ ಅಂತ ಬರ್ಕೋಬೇಕು. ನೋಡ್ರಿ 2 ಆದ ನಂತರ ಯಾವುದು 3 5 7 11 13 ನೆಕ್ಸ್ಟ್ 17 19 ನೆಕ್ಸ್ಟ್ 23 ನೆಕ್ಸ್ಟ್ ಇದಾದ ನಂತರ 29 ನೆಕ್ಸ್ಟ್ ಇದಾದ ನಂತರ 31 ಇದಾದ ನಂತರ 37. ಬಟ್ ಅವ್ರು ಎಷ್ಟು ತನ ಆಗತ್ತಾರೆ ಹೇಳ್ರಿ 32 ತನ ಅಂದ್ರೆ 32 ಹಿಂದಿನ. ಅಂದ್ರೆ ಇದನ್ನೇನು ಮಾಡಬಾರ್ದು ನಾವು ತೊಗೋಬಾರ್ದು ಲಾಸ್ಟ್. ಅಂದ್ರೆ ಎಲ್ಲಿ ಸ್ಥಾನ ಹೇಳ್ರಿ 31 ತನ ಅಷ್ಟು ತೊಗೋಬೇಕು. ಈಗ ಎಲ್ಲ ಸಂಖ್ಯೆದ ಸರಾಸರಿ ಕೇಳತ್ತಾರ ಅಂತ ನೋಡ್ರಿ. ಸರಾಸರಿ ಎವರೇಜ್ ಕಂಡುಹಿಡಿಬೇಕಂತಾರೆ ನಾವು ಏನು ಮಾಡ್ತೀವಿ ಸಮ್ ಡಿವೈಡೆಡ್ ಬೈ ನಂಬರ್ ಮಾಡ್ತೀವಿ. ಎವರೇಜ್ ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀವಿ ರೀ ಸಮ್ ಡಿವೈಡೆಡ್ ಬೈ ನಂಬರ್ ಮಾಡ್ತೀವಿ. ಹಂಗಾರೆ ಸಮ್ ಎಷ್ಟಾಗ್ತದ ಕಂಡುಹಿಡ್ಕೊಡ್ರಿ ಫಸ್ಟಿಗೆ. ಸಮ್ ಎಷ್ಟಾಗ್ತದ ಹಂಗಾರೆ ಫಸ್ಟ್ ಏನು ಮಾಡ್ರಿ ಅಂತಾರೆ 10 ಸ್ಥಾನ ಕೂಡಿಸ್ಕೊಡ್ರಿ. ಈ ಕಡೆಯಿಂದ 30 + 20 50 50 + 20 70 70 + 10 80 80 + 10 90 90 + 10 100 100 + 10 ಅಂತಾರ 110 ಆತ್ರಿ. ಓಕೆ. ಈ ನೆಕ್ಸ್ಟ್ ಏನು ಮಾಡ್ರಿ ಅಂತ ಈ ಯೂನಿಟ್ ಡಿಜಿಟ್ ಕೂಡಿಸ್ಕೊಡ್ರಿ. ನೋಡ್ರಿ ಇವಾಗ 1 9 10 10 3 13 13 9 ಎಷ್ಟಾಗ್ತದ ಅಂತಾರ 13ಕ್ಕೆ 9 ಕೂಡಿಸಿದ್ರೆ ಎಷ್ಟು ರೀ 22. 22ಕ್ಕೆ 7 ಕೂಡಿಸಿದ್ರೆ ಎಷ್ಟು ಅಂತಾರ 29. 29ಕ್ಕೆ 3 ಕೂಡಿಸಿದ್ರೆ ಎಷ್ಟು ಅಂತಾರ 32. 32ಕ್ಕೆ 1 ಕೂಡಿಸಿದ್ರೆ 33. 33ಕ್ಕೆ 7 ಕೂಡಿಸಿದ್ರೆ 40. 40ಕ್ಕೆ 5 ಕೂಡಿಸಿದ್ರೆ 45. 45ಕ್ಕೆ 3 ಕೂಡಿಸಿದ್ರೆ 48. 48ಕ್ಕೆ 2 ಕೂಡಿಸಿದ್ರೆ 50. ಅದರ ಟೋಟಲ್ ಎಷ್ಟಾಗುತ್ತೆ ಅಂತಾರೆ 260 ಆಗುತ್ತೆ. ಎಷ್ಟಾಗುತ್ತೆ ಹೇಳ್ರಿ 160 ಆಗುತ್ತೆ. 160 ಟೋಟಲ್ ಸಮ್ ಎಷ್ಟಾಯಿತು ಅಂತಾರೆ 160 ಆಯಿತು. ಡಿವೈಡೆಡ್ ಬೈ ಇನ್ನು ಎಷ್ಟು ಸಂಖ್ಯೆ ಅದಾವೆ ನೋಡ್ರಿ 1 2 3 4 5 6 7 8 9 10 11. ಈ 11ರಿಂದ ಕಟ್ತಾ ಹೊಡ್ರಿ. 11 ಒಂದರಲ್ಲೇ 11 ಎಷ್ಟರಲ್ಲೇ ರೀ 11 ಒಂದರಲ್ಲೇ 11. ಇನ್ನು ನೆಕ್ಸ್ಟ್ ಎಷ್ಟು ಉಳಿತದ ಅಂತಾರ ನೋಡ್ರಿ 5 ಉಳಿತದ 50 ಆಯಿತು. 50 ಆಯಿತು ಅಂತ ನೋಡ್ರಿ ಇವಾಗ 11 4ರಲ್ಲೇ 44. 14 ಪಾಯಿಂಟ್ ಸಮಥಿಂಗ್ ಇದ್ದಿದ್ದು ಆಪ್ಷನ್ ಒಂದೇ ಐತಿ. ಇದೇ ಆನ್ಸರ್ ಸರಿ. ನೀವು ಕಟ್ತಾ ಹೊಡೆದ್ರಿ ಅಂತಾರೆ ಮತ್ತೆ ಪಾಯಿಂಟ್ ಒಳಗೆ ಬರ್ತೈತಿ. ಆನ್ಸರ್ ಯಾವ್ದು ಸರಿ ಹೇಳ್ರಿ ಹಂಗಾರೆ 14.54 ಆನ್ಸರ್ ಸರಿ ಆಗ್ತದೆ. ಹಂಗಾರೆ ನೆಕ್ಸ್ಟ್ ಅದೆಷ್ಟು ಬರ್ತೈತಿ ಅಂತ ನೋಡ್ರಿ ಎಕ್ಸಾಕ್ಟ್ ಅಷ್ಟೇ ಬರ್ತದ. ನೆಕ್ಸ್ಟ್ ಕ್ವಶನ್ ಹಂಗಾರೆ ಅದೇ ರೀತಿ ಇನ್ನೊಂದು ಕ್ವಶನ್ ನೀವು ಸಾಲ್ವ್ ಮಾಡ್ರಿ ನೋಡೋಣ ಏನೈತಿ. ಸಿಂಪಲ್ ಅದು. ನೋಡ್ರಿ 12ಕ್ಕಿಂತ ಮುಂಚೆ ಅಂತ ನೋಡ್ರಿ ಯಾವ್ಯಾವ ಬರ್ತಾವ 2 3 5 7 11 ನೋಡ್ರಿ. ಇನ್ನು ನೆಕ್ಸ್ಟ್ 12 ಬರ್ತದೆ. 12 ಅನ್ನೋದು ಪ್ರೈಮ್ ನಂಬರ್ ಅಲ್ಲ. ಅದಕ್ಕಿಂತ ಮುಂಚೆ ಅಂತ ನೋಡ್ರಿ 2 3 5 5 5 10 10 7 17 17ಕ್ಕೆ 11 ಕೂಡಿಸಿದ್ರೆ ಎಷ್ಟು ಅಂತಾರ
28 ನೋಡಿರಿ. ಎವರೇಜ್ ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀವಿ, ಸಮ್ ಡಿವೈಡೆಡ್ ಬೈ ನಂಬರ್. ಅಂದರೆ ಈಗ ಸಮ್ ಎಷ್ಟಾಯ್ತು ಹೇಳ್ರಿ, 28 ಆಯಿತು. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದಾವೆ ರೀ, 5 ಸಂಖ್ಯೆ ಅದಾವೆ. 5 ಒಂದರಲ್ಲೇ 5 ಎಷ್ಟರಲ್ಲೇ ರೀ, 5 5ರಲ್ಲಿ 25. ಇನ್ನು ನೆಕ್ಸ್ಟ್ ನೋಡಿರಿ 5 ಇದ್ದಿದ್ದು ಆಪ್ಷನ್ ಎಷ್ಟು ಅದಾವೆ, ಒಂದೇ ಐತಿ ಅಂತಾರೆ, ಅದೇ ಆನ್ಸರ್ ಸರಿ ಆಗ್ತದೆ. ಇಲ್ಲ ಕಡ್ತಾ ಹೊಡೀರಿ. 5 ಒಂದರಲ್ಲಿ 5, 5 5ರಲ್ಲಿ 25. ಇನ್ನು ಎಷ್ಟು ಉಳಿತು ಅಂತಾರೆ, 3 ಉಳಿತು. ಪಾಯಿಂಟ್ ಕೊಟ್ವಿ ಅಂತಾರೆ 30 ಆಗ್ತದೆ. 5 6ರಲ್ಲಿ 30, 5.6. ಇದು ಏನಾಗ್ತದೆ ಅಂತಾರೆ ಆಪ್ಷನ್ ಎ ಕರೆಕ್ಟ್. ಎಸ್, ಅರ್ಥ ಆಗ್ಯದ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹಂಗಾರೆ ಏನೈತಿ. ಎಸ್ ನೋಡ್ರಿ, ಒಂದು ಮೆನ್ಸುರೇಷನ್ ಮೇಲೆ ಕ್ವಶನ್ ಅದ. ಏನೈತಿ ಅಂತಾರ, ದ ರೇಡಿಯಸ್ ಆಫ್ ಸ್ಪೇರ್ ಈಸ್ ಇನ್ಕ್ರೀಸ್ಡ್ ಬೈ 50%. ಒಂದು ಸ್ಪೇರ್ದ ರೇಡಿಯಸ್ಸನ್ನು ಏನು ಮಾಡತ್ತಾರ ಅಂತಾರ, ಸ್ಪೇರ್ ಅಂತಾರೆ ಏನು ಹೇಳ್ರಿ, ಗೋಳ. ಒಂದು ಗೋಳ ಐತಿ, ಈ ಥರದ ರೇಡಿಯಸ್ ಈಗ ಎಷ್ಟೈತಿ ಅಂತ ಗೊತ್ತಿಲ್ಲ, ಬಟ್ ಏನು ಮಾಡತ್ತಾರ ಅಂತಾರ, ಆ ಥರದ ರೇಡಿಯಸ್ಸನ್ನು 50% ಏನು ಮಾಡತ್ತಾರ ಅಂತಾರ, ಹೆಚ್ಚು ಮಾಡಕತ್ತಾರೆ, ಇನ್ಕ್ರೀಸ್ ಮಾಡಕತ್ತಾರ. ಅವಾಗ ಏನನ್ನತ್ತಾರ ಅಂತ ನೋಡ್ರಿ, ಸೊ ದ ರಿಸಲ್ಟಿಂಗ್ ಪರ್ಸಂಟೇಜ್ ಇನ್ಕ್ರೀಸ್ ಇನ್ ಇಟ್ಸ್ ವ್ಯಾಲ್ಯೂಮ್. ಅಂದ್ರೆ ವ್ಯಾಲ್ಯೂಮ್ ಒಳಗೆ ಎಷ್ಟು ಪರ್ಸಂಟೇಜ್ ಇನ್ಕ್ರೀಸ್ ಆಕೈತಿ ಅಂತ ಕೇಳಾಕತ್ತಾರೆ. ಅಂದ್ರೆ ನಾವು ಈ ಥರದ ರೇಡಿಯಸ್ ಗೊತ್ತಿಲ್ಲ, ಬಟ್ ಇದೇನಾಗೈತಿ 50% ಜಾಸ್ತಿ ಆಗತೈತಿ. ಈ ರೇಡಿಯಸ್ದ ವ್ಯಾಲ್ಯೂಮ್ ಕಂಡು ಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಐತ್ರಿ, 4/3 × πr³ ಅಂತೇಳಿ. ನೋಡ್ರಿ, ಹಂಗಾರೆ ನಾವು ಇಲ್ಲಿ ಇದನ್ನೇನಾರ 100 ಇಟ್ಕೊಂಡ್ವಿ ಅಂತಾರ, ಇಲ್ಲ ಇದನ್ನೇನಾರ 10 ಇಟ್ಕೊಂಡ್ವಿ ಅಂತಾರ. ನೋಡ್ರಿ, ಇದನ್ನೇನಾರ ನಾವು 10 ಇಟ್ಕೊಂಡ್ವಿ ಅಂತಾರೆ, ಇದೇನಾಕೈತಿ, ಇದು 50% ಜಾಸ್ತಿ ಅಂತಾರೆ. ಇತರದ ರೇಡಿಯಸ್ ಎಷ್ಟಾಕೈತಿ, 15 ಆಗುತ್ತೆ. ಓಕೆ, ಈಗ ನಾವು ಇತರದೊಳಗೆ ಫಾರ್ಮುಲಾ ಒಳಗೆ ಹಾಕಿ ಫಿಲ್ ಮಾಡಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಕುಂದಿರ್ಬೇಕಂತಾರ ಭಾಳ ಹೆವಿ ಆಗುತ್ತೆ. ಓಕೆ, ನೋಡಿ 4/3 ಮತ್ತು ಈ ಪೈ ವ್ಯಾಲ್ಯೂ ಎಷ್ಟು ಬರ್ಕೋಬೇಕಾಗ್ತದೆ, 22/7 ಬರ್ಕೋಬೇಕಾಗ್ತದೆ. ಇದನ್ನ ಆಮೇಲೆ ಇದನ್ನೆಲ್ಲ ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಜಸ್ಟ್ ನಾವು ಏನು ಮಾಡ್ಕೋಬೋದು ಅಂತಾರ, ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ನೋಡ್ರಿ, ಇವಾಗ ಜಸ್ಟ್ ಯಾವ ರೀತಿ ಅಂತಾರೆ ನೋಡ್ರಿ, ಇವಾಗ ಇಲ್ಲಿ ಇದ ಫಾರ್ಮುಲಾ ಬೇಸ್ ಒಳಗೆ ನೀವು ಸಾಲ್ವ್ ಮಾಡ್ಕೊಂಡ್ರು ಕೂಡ ನೋಡ್ರಿ, ಇಲ್ಲಿ 4/3 πr³ ಇದು ಒಂದು ರೇಡಿಯಸ್ ಫಸ್ಟ್ ಇರ್ತಕ್ಕಂಥ ಸ್ಪೇರ್ದು ವ್ಯಾಲ್ಯೂಮ್. ಈ ನೆಕ್ಸ್ಟ್ ಇತರದ್ದು ವ್ಯಾಲ್ಯೂಮ್ ಕಂಡು ಹಿಡಿಬೇಕಂತ ನೋಡ್ರಿ, ಏನಾಕೈತಿ ಅಂತಾರ, ಎಷ್ಟು ಜಾಸ್ತಿ ಆಕೈತಿ ನೋಡ್ರಿ. ಇವಾಗ 4/3 × πr³ ಇಂಟು ಬರೀರಿ, ಇಲ್ಲ ಅಂತಾರ 5r³. ಈಗ ಜಸ್ಟ್ ನೋಡ್ರಿ, ಈ ಕಡೆನೂ ಅದ ಇರ್ತದೆ, ಈ ಕಡೆನೂ ಅದ ಇರ್ತದೆ. ಇದನ್ನು ಬಿಟ್ಟು ಬಿಡ್ರಿ, ಇದನ್ನು ಬಿಟ್ಟು ಬಿಡ್ರಿ, ಇದನ್ನು ಬಿಟ್ಟು ಬಿಡ್ರಿ, ಇದನ್ನು ಬಿಟ್ಟು ಬಿಡ್ರಿ. ಜಸ್ಟ್ r³ ಅಂದ್ರೆ ರೇಡಿಯಸ್ ಬೇರೆ ಬೇರೆ ಇರ್ತಾವ, ರೇಡಿಯಸ್ ಬೇರೆ ಬೇರೆ ಇರ್ತಾವ ಅಂತ ನೋಡ್ರಿ. ಇದು 10 ರೇಡಿಯಸ್ ಇತ್ತು ಅಂತಾರೆ, ಇದೆಷ್ಟಾಗಿರ್ತದ, 15 ಆಗಿರ್ತದೆ. ಯಾಕಂತಾರ 15% ಜಾಸ್ತಿ ಐತಿ. ಸಾರಿ, ಎಷ್ಟು ಪರ್ಸೆಂಟ್, 50% ಜಾಸ್ತಿ ಐತಿ. ಅಂದ್ರೆ ಈ ಥರದ ರೇಡಿಯಸ್ 10 ಇತ್ತು ಅಂತಾರ, ಈ ಥರದ್ದು ಎಷ್ಟು ಆಕೈತಿ, 15% ಆಕೈತಿ. 10ಕ್ಕೆ 50% ಅಂದ್ರೆ 5 ಆಗ್ತದೆ, 5% ಜಾಸ್ತಿ ಆಕೈತಿ. ಅಂದ್ರೆ ಈ ಥರದ ರೇಡಿಯಸ್ 10 ಏನಾಗುತ್ತೆ ಹೇಳ್ರಿ, ಕ್ಯೂಬ. ಈ ಥರದ ರೇಡಿಯಸ್ ಎಷ್ಟಾಕೈತಿ ಅಂತ ನೋಡ್ರಿ, ಇವಾಗ ಜಸ್ಟ್ 15³ ಆಗುತ್ತೆ. ಈಗ ಜಸ್ಟ್ ಜಾಸ್ತಿ ಮಾಡ್ಕೊಂಡ್ರಿ ಅಂತ ನೋಡ್ರಿ, 10³ ಅಂತಾರ ಎಷ್ಟಾಗುತ್ತಾ, 1000 ಆಗುತ್ತಾ. ಈ 15³ ಅಂತ ನೋಡ್ರಿ 33,075 ಆಗುತ್ತೆ. ಇದು 15³. ಓಕೆ, ಈಗ ಎಷ್ಟು ಜಾಸ್ತಿ ಆಯಿತು ಅಂತ ನೋಡ್ರಿ, 10,000 ಇದ್ದಿದ್ದು ಏರಿಯಾ ವ್ಯಾಲ್ಯೂಮ್, ಸಾರಿ 10,000 ಇದ್ದಿದ್ದು ವ್ಯಾಲ್ಯೂಮ್ ಇಷ್ಟು ಜಾಸ್ತಿ ಆಗೈತೆ ಅಂತಾರೆ. ಎಷ್ಟು ಜಾಸ್ತಿ ಆಗೈತಿ ಅಂತ ಹೇಳ್ಬೋದಲ್ಲ ನೋಡ್ರಿ. 10,000ಗೆ ಎಷ್ಟು ಜಾಸ್ತಿ ಆಗೈತ್ರಿ, ಇಲ್ಲಿ ಜಾಸ್ತಿ ಎಷ್ಟಾಗೈತಿ, 2,375 ಜಾಸ್ತಿ ಆಗೈತಿ. ಓಕೆ, 1000ಗೆ 2,375 ಜಾಸ್ತಿ ಆಗೈತಿ ಅಂತಾರೆ. ಪರ್ಸಂಟೇಜ್ ಅಂತಾರೆ ಏನು ಮಾಡ್ಬೇಕು ಹೇಳ್ರಿ, ಇಂಟು 100 ಮಾಡ್ಕೋಬೇಕು. ಓಕೆ, ಈಗ ಈ 2 0 ಕ್ಯಾನ್ಸಲ್. ಇಲ್ಲಿ 10 ಐತಿ ಅಂತಾರೆ, 1 ಅಂಕಿಯಿಂದ ಪಾಯಿಂಟ್ ಇಡ್ರಿ. ಅಂದರೆ ಎಷ್ಟು ಜಾಸ್ತಿ ಆಯಿತು, 237.5 ಇಷ್ಟು ಜಾಸ್ತಿ ಐತಿ. ಎಷ್ಟು ಪರ್ಸೆಂಟ್ ಜಾಸ್ತಿ ಐತೆ ಹೇಳ್ರಿ, 237.5 ಜಾಸ್ತಿ ಐತಿ. ಇಲ್ಲ ಜಸ್ಟ್ ನಾವು 100 ಬೇಸ್ ಮಾಡ್ತೀವಿ ಅಂತಾರೂ ಕೂಡ ಮಾಡ್ಕೋಬೋದು. ನೋಡ್ರಿ, ಇವಾಗ ಇಲ್ಲಿ r³ ಮಾಡ್ಕೊತೀವಿ, ಇಲ್ಲೂ r³ ಮಾಡ್ಕೊತೀವಿ ಅಂತಾರ. ನಾವು r³ ಅಂತ ನೋಡ್ರಿ, ಫಸ್ಟ್ ಯಾವ ರೀತಿ ಮಾಡ್ಕೋಬೇಕು ಅಂತಾರೆ, 100 ಇಂಟು ಎಷ್ಟು ಜಾಸ್ತಿ ಆಗತೈತಿ, 50% ಅಂತಾರೆ. ನಾವು ಏನಂತ ಬರ್ತೀವಿ, 150 / 100. ಬಟ್ ಎಷ್ಟು ಸಾರಿ ಇಟ್ಕೋಬೇಕು ಅಂತಾರ ನೋಡ್ರಿ, ಇಲ್ಲಿ r³ ಫಾರ್ಮುಲಾ ಒಳಗೆ r³ ಬರ್ತೈತಿ ಅಂತಾರೆ. ಇಂಥವು ಎಷ್ಟು ಇಟ್ಕೋಬೇಕು ಅಂತಾರೆ, 3 ಸೆಟ್ ಇಟ್ಕೋಬೇಕ್ರಿ. 150 / 100 ಇಂಟು 150 / 100. ಇವಾಗ ನೋಡ್ರಿ, ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ, ಈ 100 ಕ್ಯಾನ್ಸಲ್. ಇನ್ನು ನೆಕ್ಸ್ಟ್ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ನೋಡ್ರಿ, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಎಷ್ಟು ಉಳಿತು ಇಲ್ಲಿ, 10 ಉಳಿತು. 10 ಉಳಿತು ಅಂತಾರೆ ನೋಡ್ರಿ. ಇವಾಗ 15 ಇಂಟು 15 ಅಂತಾರ. 15 ಕ್ಯೂಬ್ ಎಷ್ಟು ಆಕೈತಿ ಅಂತಾರ, 3,375 ಆಕೈತಿ.
ಇನ್ನು ಡಿವೈಡ್ ಬೈ 10 ಅಂತಂದ ಕೂಡಲೇ ಏನು ಮಾಡ್ತೀವಿ, ಇಲ್ಲೇ ಒಂದು ಅಂಕಿಯಿಂದ ಪಾಯಿಂಟ್ ಇಡ್ತೀವಿ. ನೋಡಿರಿ 10 ಐತಿ ಅಂದ್ರೆ ಡಿವೈಡ್ 10 ಐತಿ ಅಂದ್ರೆ ಏನು ಮಾಡ್ತೀವಿ, ಒಂದು ಅಂಕಿಯಿಂದ ಪಾಯಿಂಟ್ ಇಡ್ತೀವಿ. ಹಂಗಾರೆ ಎಷ್ಟು ಐತಿ ಇವಾಗ 100 ಇದ್ದಿದ್ದು 337.5 ಆಯಿತು. ಹಂಗಾರೆ ಎಷ್ಟು ಜಾಸ್ತಿ ಆಗೈತಿ ಅಂತೇಳಿ ಏನು ಮಾಡ್ಕೋಬೇಕು ಹೇಳ್ರಿ, ಕಂಪೇರ್ ಮಾಡ್ಕೋಬೇಕು. ಹಂಗಾರೆ ಎಷ್ಟು ಜಾಸ್ತಿ ಆಗೈತಿ, 237.5% ಏನಾಗೈತಿ ಅಂತಾರೆ ವ್ಯಾಲ್ಯೂಮ್ ಒಳಗೆ ಇನ್ಕ್ರೀಸ್ ಆಗೈತಿ ಅಂತ ಹೇಳ್ಬೋದು. ಎಸ್, ಇದು ಈ ರೀತಿ ಸಾಲ್ವ್ ಮಾಡ್ಕೊಂಡ್ರಿ ಅಂತಾರೆ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಓಕೆ, ಎಸ್. ನೆಕ್ಸ್ಟ್ ಹಂಗಾರೆ ನೋಡ್ರಿ ಮುಂದಿನ ಕ್ವಶನ್ ಸಾಲ್ವ್ ಮಾಡ್ರಿ ನೋಡೋಣ. ನೋಡ್ರಿ ಸೇಮ್ ಕ್ವಶನ್ ಐತಿ. ದ ರೇಡಿಯಸ್ ಆಫ್ ಸ್ಪೇರ್ ಈಸ್ increased by 10%, so the resulting percentage increases in its value. ಅಂದ್ರೆ ನೋಡ್ರಿ ಇವಾಗ 4/3 pi r ಕ್ಯೂಬ್. ಇಲ್ಲಿ ಮತ್ತು ನೋಡ್ರಿ ಇನ್ನೊಂದು ರೇಡಿಯಸ್ ಅಂತಾರೆ 4/3 pi r ಕ್ಯೂಬ್. ಅಂದ್ರೆ ಇದು ನೋಡ್ರಿ ಈ 4/3 ಪೈ ಈ 4/3 ಬಿಟ್ಬಿಡ್ರಿ, ಇನ್ನು r ಕ್ಯೂಬ್ ಅಂತ ನೋಡ್ರಿ ಎಷ್ಟಾಗತ್ತಾ, ಒಂದ್ರದ್ದು ಏನಾರ ರೇಡಿಯಸ್ 10 ಇತ್ತು ಅಂತಾರ, ರೇಡಿಯಸ್ ಏನಾರ 10 ಇತ್ತು ಅಂತಾರ. ನೋಡ್ರಿ ಇವಾಗ 10% ಇನ್ಕ್ರೀಸ್ ಮಾಡಿವಿ ಅಂತಾರೆ, ಈ 10ಗೆ 10% ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ, 11 ಆಗುತ್ತೆ ಇನ್ನೊಂದ್ರದ್ದು ರೇಡಿಯಸ್. ಅಂದ್ರೆ ಇದು ಎಷ್ಟು 10 ಕ್ಯೂಬ್, ಇದು ಎಷ್ಟು ಅಂತಾರ 11 ಕ್ಯೂಬ್. ಈಗ 10 ಕ್ಯೂಬ್ ಎಷ್ಟು 1000, ಇನ್ನು 11 ಕ್ಯೂಬ್ ಎಷ್ಟು 1331. ನೋಡ್ರಿ ಇವಾಗ 1000ಗೆ ಎಷ್ಟು ಜಾಸ್ತಿ ಆಯಿತು, 331 ಜಾಸ್ತಿ ಆಯಿತು ಅಂತಾರೆ. ಪರ್ಸೆಂಟೇಜ್ ಅಂತಾರೆ 100ಕ್ಕೆ ಎಷ್ಟು ಜಾಸ್ತಿ ಆಯಿತು ಅಂತ ಕಂಡುಹಿಡಬೇಕು. ನೋಡ್ರಿ ಇವಾಗ 1000ಗೆ 331 ಜಾಸ್ತಿ ಆಯಿತು ಅಂತಾರೆ, ಪರ್ಸೆಂಟೇಜ್ ಅಂತಾರೆ ಏನು ಮಾಡ್ಬೇಕು ಹೇಳ್ರಿ, ಇಂಟು 100 ಮಾಡ್ಬೇಕು. ಈಗ ಈ 2 0 ಕ್ಯಾನ್ಸಲ್, ಇಲ್ಲಿ 10 ಐತಿ ಅಂತಾರೆ 1 ಅಂಕಿಯಿಂದ ಪಾಯಿಂಟ್ ಇಡ್ರಿ. ನೋಡ್ರಿ 10 ಅಂತಾರೆ ಎಷ್ಟು 0 ಅದಾವ, 1 0, 1 ಅಂಕಿಯಿಂದ ಪಾಯಿಂಟ್ ಇಡ್ರಿ. ಇನ್ನು ಹಂಗಾರೆ 33.1% ಏನಾಗುತ್ತೆ ಅಂತಾರೆ ವ್ಯಾಲ್ಯೂಮ್ ಒಳಗೆ ಇನ್ಕ್ರೀಸ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್. ಇಲ್ಲ 100 ಬೇಸ್ ಮಾಡ್ಬೋದು, 100 ಇಂಟು ನೋಡ್ರಿ ಇವಾಗ 10% ಇನ್ಕ್ರೀಸ್ ಆಗತೈತಿ ಅಂತಂದ್ರೆ ನಾವು ಏನು ಮಾಡ್ಕೋಬೇಕಾಗ್ತದೆ ಹೇಳ್ರಿ, ಇಲ್ಲಿ r ಕ್ಯೂಬ್ ಅಂತಾರೆ ನೋಡ್ರಿ 3 ಸೆಟ್ ಇಟ್ಕೋಬೇಕಾಗ್ತದ. ಯಾವ ರೀತಿ ಅಂತಾರೆ 110 ಡಿವೈಡೆಡ್ ಬೈ 100 ಇಂಟು 110 ಡಿವೈಡೆಡ್ ಬೈ 100 ಇಂಟು 110 ಡಿವೈಡೆಡ್ ಬೈ 100 ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರಿ ಅಂತ ನೋಡ್ರಿ. ಇವಾಗ ಈ 100 ಬಿಟ್ಬಿಟ್ರಿ. ಇನ್ನು ನೆಕ್ಸ್ಟ್ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಇನ್ನು 11 ಇಂಟು 11 ಅಂತಾರ 11 ಕ್ಯೂಬ್ ಎಷ್ಟಾಗುತ್ತೆ ಅಂತಾರ 1331 ಆಗುತ್ತೆ ರೀ. ಸಾರಿ, ಹಾಂ ಎಷ್ಟು 1331 ಆಗುತ್ತೆ. ಇನ್ನು ಏನು ಮಾಡ್ಕೋಬೇಕಾಗ್ತದೆ ಹೇಳ್ರಿ, ಇಲ್ಲಿ ಇವಾಗ ಇನ್ನೂ ಒಂದು 0 ಐತಿ ಅಂತಾರ 1 ಅಂಕಿಯಿಂದ ಪಾಯಿಂಟ್ ಇಡಬೇಕು ರೀ. ಎಷ್ಟು ಅಂಕಿಯಿಂದ ಪಾಯಿಂಟ್ ಇಡಬೇಕು, ಇಲ್ಲಿ 10 ಐತಿ ಅಂತಾರ ಡಿವೈಡ್ 10 ಮಾಡಿವಿ ಅಂತಾರ ಏನಾಗುತ್ತೆ 1 ಅಂಕಿಯಿಂದ ಪಾಯಿಂಟ್ ಆಗುತ್ತೆ. ಹಂಗಾರೆ ಇಲ್ಲಿ 100 ಇದ್ದಿದ್ದು ಎಷ್ಟು ಐತಿ ಇವಾಗ 133.1 ಆಯಿತು. ಹಂಗಾರೆ ಎಷ್ಟು ಜಾಸ್ತಿ ಆಯಿತು ಅಂತಾರೆ ಕಂಪೇರ್ ಮಾಡಿರಿ. ಇವಾಗ 33.1% ಏನಾಯಿತು ಅಂತಾರೆ 100ಕ್ಕೆ ಜಾಸ್ತಿ ಆಯಿತು ಅಂತಾರೆ. ಪರ್ಸೆಂಟೇಜ್ ವ್ಯಾಲ್ಯೂಮ್ ಒಳಗೆ ಕೂಡ ಏನಾಕೈತಿ ಇಷ್ಟು ಜಾಸ್ತಿ ಆಕೈತಿ. ನಿಮಗೆ ಯಾವ ಮೆಥಡ್ ಈಜಿ ಅನಿಸ್ತದ ಆ ಮೆಥಡ್ ಸಾಲ್ವ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹಂಗಾರೆ ಏನೈತಿ ಜಸ್ಟ್ ಸಿಂಪಲ್ ಕ್ವಶನ್ ಅದ ನೋಡ್ರಿ. ಡೆಸಿಮಲ್ ಒಳಗಿದ್ದು ಯಾರಿಗೆ ಇಂಟು ಮಾಡ್ಲಿಕ್ಕೆ ಬರ್ತದ ಅವರು ಆನ್ಸರನ್ನು ಹಾಕ್ಬೋದು. ಸರ್ ಇಷ್ಟು ಸಿಂಪಲ್ ಕ್ವಶನ್ ಕೇಳ್ತಾರೇನ್ರಿ, ಬಟ್ ಈಗ ನೋಡ್ರಿ ಏನೂ ಇಲ್ಲ, ಡೆಸಿಮಲ್ ಇದ್ದಿದ್ದು ಇಂಟು ಮಾಡ್ಕೊಳ್ಳಿಕ್ಕೆ ಬಂತು ಅಂತಾರ ಆನ್ಸರ್ ಬಂದುಬಿಡ್ತೈತಿ. ನೋಡ್ರಿ ಏನೈತಿ 0.1 ಸ್ಕ್ವೇರ್ ಅಂದ್ರೆ ಇದ್ರ ಅರ್ಥ ಏನು ನೋಡ್ರಿ. ಈ 2 ಸ್ಕ್ವೇರ್ ಅಂದ್ರೆ ಇದ್ರ ಅರ್ಥ ಏನು, 2ನ್ನ 2 ಸಾರಿ ಗುಣಿಸ್ರಿ ಅಂತ ಅರ್ಥ. ಹಂಗ ಈ 0.1 ಸ್ಕ್ವೇರ್ ಅಂದ್ರೆ ಏನು ಇದರ ಅರ್ಥ, 0.ಅನ್ನು 2 ಸಾರಿ ಗುಣಿಸ್ರಿ ಅಂತ ಅರ್ಥ. ನೋಡ್ರಿ 0.1 ಇಂಟು 0.1 ಅಂತಾರೆ ಎಷ್ಟಾಗತ್ತೆ ರೀ. ನೋಡ್ರಿ ಪಾಯಿಂಟ್ ಒಳಗೆ ಇದ್ದಾಗ ಇಂಟು ಮಾಡ್ಕೊಳ್ಳೋದು ಹೆಂಗೆ ಅಂತಾರೆ, ಪಾಯಿಂಟ್ ಒಳಗೆ ಇದ್ದಿದ್ದು ನೋಡ್ರಿ ಇವಾಗ ಜಸ್ಟ್ ಏನೂ ಇಲ್ಲ ಅಂತೇಳಿ ಇಂಟು ಮಾಡ್ಕೊತೀವಿ, ಆಮೇಲೆ ಅಷ್ಟು ಅಂಕಿಯಿಂದ ಏನು ಮಾಡ್ತೀವಿ ಅಂತಾರೆ ಪಾಯಿಂಟನ್ನು ಇಡ್ತೀವಿ. ನೋಡ್ರಿ 1 ಇಂಟು 1 ಅಂತಾರೆ 1 ಆಗುತ್ತದ. ಇನ್ನು ಇದು ಒಂದು ಅಂಕಿಯಿಂದ ಪಾಯಿಂಟ್, ಇದು ಒಂದು ಅಂಕಿಯಿಂದ ಪಾಯಿಂಟ್ ಅಂತಾರೆ ಟೋಟಲ್ 2 ಅಂಕಿಯಿಂದ ಪಾಯಿಂಟ್ ಇಡಬೇಕು ರೀ. ಅಂದ್ರೆ ಇದು ಎಷ್ಟಾಯ್ತು ಅಂತಾರೆ 0.01 ಆಯಿತು. ಎಷ್ಟಾಯ್ತು ಹೇಳ್ರಿ 0.01 ಆಯಿತು. ಇನ್ನು ಪ್ಲಸ್ ಅದ ಹಾಕ್ರಿ. ಇನ್ನು ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡ್ಕೊಂಡ್ರಿ ಅಂತಾರೆ ನೋಡ್ರಿ. ಇವಾಗ 0.01 ಇಂಟು 0.01 ಇಂಟು 0.01 ನೋಡ್ರಿ. ಇವಾಗ ಕೂಡ ಏನೂ ಇಲ್ಲ ಅಂತೇಳಿ ಇಂಟು ಮಾಡ್ಕೋಬೇಕು, ಆಮೇಲೆ ಎಷ್ಟು ಡಿಜಿಟ್ ಹಿಂದೆ ಪಾಯಿಂಟ್ ಇಡಬೇಕು ಅಂತಾರೆ ಎನಿಸಿಡ್ಬೇಕು. ಓಕೆ ನೋಡ್ರಿ 1 ಇಂಟು 1 ಅಂತಾರ 1 ಆಗುತ್ತೆ. ನೋಡ್ರಿ ಇಲ್ಲಿ 2 ಡಿಜಿಟ್, ಇಲ್ಲಿ 2 ಡಿಜಿಟ್, ಟೋಟಲ್ 4 ಡಿಜಿಟ್ ಹಿಂದೆ ಏನಿರಬೇಕು ಅಂತಾರ ಪಾಯಿಂಟ್ ಇರಬೇಕು. ನೋಡ್ರಿ ಒಂದು ಎಷ್ಟು, ಇಲ್ಲಿ 2 ಡಿಜಿಟ್, ಇಲ್ಲಿ 2 ಡಿಜಿಟ್ ಅಂದ್ರೆ 4 ಡಿಜಿಟ್ ಹಿಂದೆ 1 2 3 4 ಇಲ್ಲಿ ಏನಾಗಬೇಕಂತಾರ ಪಾಯಿಂಟ್ ಆಗಬೇಕು. ಹಾಗಾದ್ರೆ 0.0001 ಹಾಗಾದ್ರೆ ನೋಡ್ರಿ ಇಲ್ಲೇ ಕೂಡಿಸ್ಬಿಡ್ರಿ ಡೈರೆಕ್ಟ್. 0.1ಗೆ 0.0001
0 1. ನೀವು ಇಲ್ಲಿ ಬರ್ಕೊಳ್ಳುವಾಗ ಏನು ಮಾಡಬೇಕು ಅಂತಾರೆ ಈ ಪಾಯಿಂಟನ್ನು ಒಂದೇ ಲೈನ್ ಒಳಗೆ ಬರಬೇಕು ನೋಡಿರಿ. ಈ ರೀತಿ ಪಾಯಿಂಟ್ ಒಳಗೆ ಇದ್ದಿದ್ದು ನಿಮ್ಗೆ ಏನಾದ್ರು ಕೂಡಿಸ್ಲಿಕ್ಕೆ ಬರಲಿಲ್ಲ, ಇಂಟು ಮಾಡ್ಕೊಳ್ಳಿಕ್ಕೆ ಬರಲಿಲ್ಲ ಅಂತಾರ ನಾ ಹಿಂದೆ ಹೋಗ್ರಿ ಒಂದು ಸ್ವಲ್ಪ ವಿಡಿಯೋ ಅದಾವೆ ಇದ್ರ ಬಗ್ಗೆ ವಿಡಿಯೋ ಮಾಡೀನಿ ಒಂದಿಷ್ಟು. ಪಾಯಿಂಟ್ ಒಳಗೆ ಇದ್ದಿದ್ದು ಕೂಡಿಸ್ಕೊಳ್ಳೋದು ಹೆಂಗೆ, ಮೈನಸ್ ಮಾಡೋದು ಹೆಂಗೆ, ಇಂಟು ಮಾಡೋದು ಹೆಂಗೆ, ಡಿವೈಡ್ ಮಾಡೋದು ಹೆಂಗೆ, ಪ್ರತಿಯೊಂದು ಕೂಡ ವಿಡಿಯೋ ಮಾಡೀನಿ. ಅದನ್ನೆಲ್ಲನೂ ನೀವು ನೋಡ್ಕೊಳ್ರಿ, ನಿಮ್ಗೆ ಇಂಥವು ಈಸಿ ಆಗ್ತಾವೆ. ಇದು ನಾನು ತಂದಿದ್ದು ಕ್ವಶನ್ ಅಲ್ಲ, ನಿಮ್ಮ ಎಕ್ಸಾಮ್ನಾಗ ಕೇಳಿದ್ದು ಕ್ವಶನ್ ಐತಿ ನೋಡಿ. ಇಂಥವು ಬರ್ಬೇಕಂತ ಅಂಥವು ಬಂದ್ರೆ ಇಂಥವು ಮಾಡ್ತೀರಿ. ಓಕೆ, ಅದಕ್ಕೆ ಒಂದು ಸ್ವಲ್ಪ ಹತ್ರ ಹೋಗಿ ನೋಡ್ಕೊಳ್ರಿ, ನಿಮ್ಗೆ ಪರ್ಫೆಕ್ಟ್ ಆಗ್ತದೆ. ಅದಕ್ಕೇನು ಅಮೌಂಟ್ ಕಟ್ಟೋದಿಲ್ಲ, ಫ್ರೀ ಅದಾವ, ಹೋಗಿ ನೋಡ್ಕೊಳ್ರಿ. ಓಕೆ, ಎಸ್ ನೋಡ್ರಿ ಇಲ್ಲಿ ಏನು ಮಾಡ್ಬೇಕಂತ ನೋಡ್ರಿ. ಇವಾಗ ಇದು 1 ಆಗ್ತದೆ, ಇದು 0, ಇದು 1 + 0 ಅಂತಾರೆ 1, 0 + 0 ಅಂತಾರೆ 0. ಇದು ಪಾಯಿಂಟ್ ಹಂಗೆ ಇಡ್ರಿ, ಇದು 0 ಹಂಗೆ ಇಡ್ರಿ. ಹಂಗಾರೆ ಆನ್ಸರ್ ಇದೆಲ್ಲ ಐತಿ ನೋಡ್ರಿ. ಆಪ್ಷನ್ ಒಳಗೆ 0.0101 ಎಲ್ಲ ಐತಿ, ಆಪ್ಷನ್ ಎ ಐತಿ. ಇದು ಸರಿ ಆನ್ಸರ್. ಅರ್ಥ ಆಯ್ತು ಅಂತ ಅನ್ಕೊಂಡಿ, ಇದು ಆನ್ಸರ್. ಈ ರೀತಿ ಕೂಡಿಸ್ಕೋಬೇಕ್ರಿ. ಇನ್ನು ನೆಕ್ಸ್ಟ್ ಹಂಗಾರೆ ಇದೇ ರೀತಿ ಇನ್ನೊಂದು ಕ್ವಶನ್ ಐತಿ ನೋಡ್ರಿ. ಏನೈತಿ ಕ್ವಶನ್ ಸಾಲ್ವ್ ಮಾಡ್ರಿ. ನೋಡ್ರಿ ಏನದ ಕ್ವಶನ್ ಅಂತಂದ್ರೆ 0.1 ಸ್ಕ್ವೇರ್ 0.11 ಸ್ಕ್ವೇರ್. ಹಾಗಾದ್ರೆ ನೋಡ್ರಿ ಇವಾಗ ಇದ್ರ ಅರ್ಥ ಏನು ಅಂತಾರೆ 0.112 ಇಂಟು 12 ಇಂಟು 0.12 ಇಂಟು ಮಾಡ್ಕೋಬೇಕು. ಹಾಗಾದ್ರೆ 12 ಇಂಟು 12 ಅಂತ ನೋಡ್ರಿ, ಪಾಯಿಂಟ್ ಇಲ್ಲ ಅಂತೇಳಿ ಇಂಟು ಮಾಡ್ಕೊಂಡ್ರಿ ಅಂತಾರೆ. 12 ಇಂಟು 12 ಅಂತಾರೆ ಎಷ್ಟಾಗುತ್ತೆ ರೀ 144 ಆಗುತ್ತೆ. ಬಟ್ ಇಲ್ಲಿ 2 ಅಂಕಿಯಿಂದ ಪಾಯಿಂಟ್, ಇಲ್ಲಿ 2 ಅಂಕಿಯಿಂದ ಪಾಯಿಂಟ್ ಅಂತ ಟೋಟಲ್ 4 ಅಂಕಿ ಹಿಂದೆ ಪಾಯಿಂಟ್ ಇಡಬೇಕು ರೀ. ಹಾಗಾದ್ರೆ ಇದು ಎಷ್ಟಾಯ್ತು ಆನ್ಸರ್ 0.0144 ಆಯ್ತು ರೀ. ಓಕೆ, ಇನ್ನು ನೆಕ್ಸ್ಟ್ ಏನದ ನೋಡ್ರಿ ಕ್ವಶನ್. ಈಗ ಇಲ್ಲಿ ಪ್ಲಸ್ ಇದ್ದಿತ್ತು, ಇದು ಮೈನಸ್ ಇರಬೇಕು ಮೇ ಬಿ. ನೋಡೋಣ ಏನಾಗುತ್ತೆ ಆನ್ಸರ್. ತಪ್ಪತ್ತು ನಂತರ ಮೈನಸ್ ಇರ್ತದೆ, ಚಿಹ್ನೆ ಇರಲಿ ನೋಡೋಣ. 0.11 ಇಂಟು 0.11 ಅಂತ ಮಾಡ್ಕೊತೀರಿ. 11 ಇಂಟು 11 ಅಂತಾರೆ 121. ನೋಡ್ರಿ ಇಲ್ಲೂ ಎಷ್ಟು ಅಂಕಿಯಿಂದ ಪಾಯಿಂಟ್ ಇಡಬೇಕು, ಇವಾಗ 2 ಅಂಕಿಯಿಂದ ಪಾಯಿಂಟ್ ಇಡಬೇಕು ನೋಡ್ರಿ. ಇಲ್ಲಿ 2 ಅಂಕಿ, ಇಲ್ಲಿ 2 ಅಂಕಿ ಅಂದ್ರೆ ಟೋಟಲ್ 4 ಅಂಕಿಯಿಂದ ಪಾಯಿಂಟ್ ಇಡಬೇಕು. ಈಗ 0.0 ಈಗ ನೋಡ್ರಿ ಇಲ್ಲಿ ಮೇ ಬಿ ಮೈನಸ್ ಅದ, ಅದು ಇಲ್ಲಿ ಏನಾಗಬೇಕು ಅಂತಾರ ಮೈನಸ್ ಆಗ್ಬೇಕು ರೀ. ಓಕೆ, ಈಗ ಮೈನಸ್ ಮಾಡಿದ್ರಿ ಅಂತ ನೋಡ್ರಿ 0.0121 ನೋಡ್ರಿ. ಇವಾಗ ಆನ್ಸರ್ ಎಷ್ಟು ಬರುತ್ತೆ? 4 ಒಳಗೆ 1 ಹೋದ್ರೆ ಎಷ್ಟು 3, 4 ಒಳಗೆ 2 ಹೋದ್ರೆ 2, 1 ಒಳಗೆ 1 ಹೋದ್ರೆ 0, ಇದು 0.0 0.0023. ಅಂದ್ರೆ ಇಲ್ಲಿ ಏನು ಮಾಡ್ಕೊಳ್ರಿ ಅಂತಾರ ಮೈನಸ್ ಮಾಡ್ಕೊಳ್ರಿ, ಇದು ಮೈನಸ್. ಓಕೆ, ಆನ್ಸರ್ ಸರಿ ಬರ್ತದೆ. ಈ ರೀತಿ ಸಾಲ್ವ್ ಮಾಡ್ಕೋಬೇಕಾಗೈತಿ. ಅಂದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದಾವ ಅಂತಾರ. ಓಕೆ ನೋಡ್ರಿ, ಈ ವಿಡಿಯೋದಲ್ಲಿ ಇಷ್ಟು ಕ್ವಶನ್ಸ್ ಮುಗ್ದಿದ್ದಾವ. ನೆಕ್ಸ್ಟ್ ಇದೇ ರೀತಿ ಮತ್ತು ನಾಳೆ ಕ್ಲಾಸ್ ಒಳಗೆ ಮತ್ತು ಇನ್ನೂ ಒಂದಿಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ದು ಅನಿಸಿಕೆ ಏನಾರ ಇತ್ತು ಅಂತಾರ ನೀವು ಏನು ಮಾಡ್ಬೋದು ಅಂತಾರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ಬೋದು. ಇದು ನಿಮ್ದು ಈ ಕ್ಲಾಸ್ ಕೇಳಿದ ನಂತರ ನಿಮ್ಗೆ ಏನು ಅನ್ನಿಸ್ತದ, ಕ್ಲಾಸ್ ಅಂಡರ್ಸ್ಟ್ಯಾಂಡ್ ಆಗಕತ್ತದೋ ಇಲ್ಲೋ ಅಂದ್ರೆ ಒಂದು ಸ್ವಲ್ಪ ನಿಮ್ದು ಏನು ಅನಿಸಿಕೆ ಐತಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.